वीणावाणी शुभमतिदायी वीणावाणी शुभमतिदायी पुस्तकहस्ते देवनुते पुस्तकहस्ते देवनुते वर्णाध्यानं सकलनिधानं वर्णाध्यानं सकलनिधानं सन्निहितं कुरु मम चित्ते सन्निहितं कुरु मम चित्ते सन्निहितं कुरु मम चित्ते नमो भगवते हे सरस्वती नमो भगवते हंसवाहिनी ब्रह्मवादिनी हंसवाहिनी ब्रह्मवादिनी करुणापूर्ण भववरदे करुणापूर्ण भववरदे मञ्जुळहासिनी नाट्यविलासिनी मञ्जुळहासिनी नाट्यविलासिनी लास्यं कुरु मम रसनाग्रे लास्यं कुरु मम रसनाग्रे लास्यं कुरु मम रसनाग्रे नमो भगवते हे सरस्वती वन्दे तव परयुगलम् वन्दे तव परयुगलम् वन्दे तव परयुगलम् ಸರಸ್ವತಿ ಮಾತೆಯನ್ನು ಪಂಡಿತ ಕುಮಾರಿ ಪ್ರಿಯಾಂಕಾ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಸಂಸ್ಕೃತಿಯ ಸಂದೇಶ ಸ್ವಾಗತ, ಪ್ರೀತಿಯ ಯೋಗದ ಸ್ವಾಗತ, ಗೌರವದ ಪ್ರತೀಕ ಸ್ವಾಗತ. ಈ ವೇದಿಕೆಯನ್ನು ಅಲಂಕರಿಸಿದ ಮಾತಾಜಿಯವರನ್ನು ಮತ್ತು ಎಲ್ಲ ಪರಿಚಯಿಸುವ ಸುಸಮಯ. ಸ್ವಾಗತ ಮತ್ತು ಅತಿಥಿಗಳ ಪರಿಚಯವನ್ನು ಮಾಡಲು ವೇದಿಕೆಗೆ ಎಲ್ಲ ಪಾಲಕರಿಗೂ ನಾನು ಮೊದಲನೇದಾಗಿ ಎಲ್ಲರಿಗೂ ಹೃದಯ ಪೂರ್ವಕವಾದ ಸ್ವಾಗತ ಹೇಳ್ತೀನಿ. ಯಾಕಂದರೆ LKG ಮತ್ತು UKG ಪಾಲಕರು ಫಸ್ಟ್ ಟೈಮ್ ನಮಗೆ ಇಲ್ಲಿ ಭೇಟಿಯಾಗಿದ್ದೆ ಇವತ್ತೇನೆ. ಅದಕ್ಕೆ ನನಗೆ ಬಹಳಷ್ಟು ಸಂತೋಷ ಐತಿ. ಶ್ರೀವಿದ್ಯೆ ಶಾರದೆ ಶಾಂತೆ ಶ್ರೀವಾಣಿ ಶಾರದಾಂಬಿಕೆ ಜ್ಞಾನ ಮಾರುತ ಸೌಗಂಧೆ ಶಾರದಾಂಬ ನಮೋಸ್ತುತೆ. ಇಂದಿನ ಈ ಪವಿತ್ರವಾದಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಸಮರ್ಪಿಸುತ್ತಾ ಇದ್ದೀನಿ. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯ ಮಾತಾಜಿ ತೇಜೋಮಯಿ ಇವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕರ ವತಿಯಿಂದ ಮತ್ತು ಪಾಲಕರು ಹಾಗೂ ನನ್ನ ಮುದ್ದು ಮಕ್ಕಳ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಮಗೆ ಸ್ವಾಗತ ಮಾತಾಜಿ. ಹಾಗೂ ನಮ್ಮ ಪೈಕೋಟಿ ಶಾಲೆಯ ಫೌಂಡರ್ ಆದಂತಹ ಶ್ರೀ ಪೈಕೋಟಿ ಗುರುಗಳಿಗೂ ಕೂಡ ನಮ್ಮ ಎಲ್ಲ ಆಡಳಿತ ಮಂಡಳಿಯ ವತಿಯಿಂದ ಮತ್ತು ಶಿಕ್ಷಕರು ಹಾಗೂ ಮುದ್ದು ಮಕ್ಕಳ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಕ್ಕಳ ವತಿಯಿಂದ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾಗತ ಶ್ರೀಮಾತಾ ಶಾರದಾ ದೇವಿಯವರ ಹೆಸರಿನಲ್ಲಿ ಸ್ತ್ರೀಯರಿಗಾಗಿ ಆಶ್ರಮವನ್ನು ಪ್ರಾರಂಭಿಸಿದ ಕೀರ್ತಿ ಇವರು ಮಾತಾ ತೇಜೋಮಯಿಯವರದು. ಪೂಜ್ಯ ಮಾತಾಜಿಯವರು ಪದವೀಧರರು. ಸ್ವಾಮಿ ವಿವೇಕಾನಂದವರ ಚಿಂತನೆಗಳಿಂದ ಪ್ರಭಾವಿತರಾಗಿ ದಿವ್ಯಸ್ತ್ರದ ಅಂದರೆ ಶ್ರೀ ರಾಮಕೃಷ್ಣ, ಶ್ರೀ ಮಾತೆ ಶಾರದಾ ದೇವಿಯವರ ಹಾಗೂ ಸ್ವಾಮಿ ವಿವೇಕಾನಂದವರ ಜೀವನ ಹಾಗೂ ಸಂದೇಶಗಳನ್ನು ಜನ್ಮಕ್ಕೆ ಅವರ ತಲುಪಿಸುವ ಕಾರ್ಯಗಳನ್ನು ಇವರು ತೊಡಗಿಸಿಕೊಂಡಿದ್ದಾರೆ. ಇವರು ಉತ್ತಮ ವಾಗ್ಮಿಗಳೂ ಹೌದು ಹಾಗೂ ಗಾಯಕರೂ ಕೂಡ. 18 ವರ್ಷಗಳ
ಹಿಂದೆ ಪೂಜ್ಯ ಮಾತಾಜಿಯವರು ಹಿಮಾಲಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಸ್ವಾಮಿ ವಿವೇಕಾನಂದರ ಆತ್ಮಾನೋ ಮೋಕ್ಷಾತ್ ಜಗದ್ವಿದಾಯ ಚ ಎಂಬ ಆದರ್ಶವನ್ನೇ ಧ್ಯೇಯವನ್ನಾಗಿಟ್ಟುಕೊಂಡು ಎಲ್ಲ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಹಾಗಾದರೆ ಇದಾದಮೇಲೆ ನೀವು ಆಶ್ರಮಕ್ಕೆ ಹೋಗ್ಬೇಕನ್ನೋ ಆಸೆ ನಿಮ್ಮಲ್ಲಿ ಮೂಡ್ತಾ ಇದೆ ಅನ್ನಿಸ್ತಾ ಇದೆ ನಮಗೆ. ಅದಕ್ಕೆ ಏನಪ್ಪ ಯಾವ ಆಶ್ರಮ ಅಂತ ಹೇಳಿದರೆ ಶ್ರೀ ಮಾತಾ ಶಾರದಾ ದೇವಿಯವರ ಆಶ್ರಮ. ನೀವು ರಾಮಕೃಷ್ಣ ಆಶ್ರಮವನ್ನು ನೋಡಿದ್ದೀರಾ ಅನ್ಕೋತೀನಿ ನಾನು. ಅಲ್ಲೇ ಇದೇ ಇನ್ನೊಂದು ಆಶ್ರಮ ಡಾಲರ್ಸ್ ಕಾಲನಿಯಲ್ಲಿದೆ, ಶ್ರೀ ಮಾತಾ ಶಾರದಾದೇವಿ ಆಶ್ರಮ. ಅಲ್ಲಿ ಸಾರ್ವಜನಿಕರಿಗಾಗಿ ವಿಶೇಷವಾದಂತಹ ಪ್ರವಚನ, ಧ್ಯಾನ, ಭಜನೆ, ಭಕ್ತ ಅನೇಕ ರೀತಿಯಾದಂತಹ ಸಮ್ಮೇಳನಗಳನ್ನು, ಯೋಗಾಸನ ಕಲಿಸ್ತಾರೆ. ಶಿಬಿರದಲ್ಲಿ ಶಕ್ತಿಶಾಲಿ ವ್ಯಕ್ತಿತ್ವದ ನಿರ್ಮಾಣವನ್ನು ಕೂಡ ಇಲ್ಲಿ ಕಲಿಸ್ತಾರೆ. ಹಾಗೂ ಎಲ್ಲದಕ್ಕಿಂತ ಅಂದರೆ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ಇಲ್ಲಿ ಕಲಿಸ್ತಾರೆ ಮಕ್ಕಳಿಗೆ. ಅಂಥ ಒಬ್ಬ ಮಾತಾಜಿ ನಮ್ಮ ಶಾಲೆಗೆ ಬಂದಿದ್ದು ನನಗೆ ಬಹಳಷ್ಟು ಸಂತೋಷ. ಯುವಕರಿಗಾಗಿ, ಮಹಿಳೆಯರಿಗಾಗಿ, ಶಿಕ್ಷಕರಿಗಾಗಿ, ಭಕ್ತರಿಗಾಗಿ ಉಪಯುಕ್ತವಾಗುವಂತಹ ಶ್ರೇಷ್ಠ ಸಾಹಿತ್ಯ ಪುಸ್ತಕಗಳು ನಿಮಗೆ ಇಲ್ಲಿ ದೊರಕ್ತಾವು. ಸರಸ್ವತಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಸೌಮ್ಯ ಪ್ರಭುರವರೇ ಹಾಗೂ ಈ ಶಾಲೆಯ ಮುಖ್ಯ ರೂವಾರಿಗಳಾದಂತಹ ಶ್ರೀ ಪೈಕೋಟಿರವರೇ ಹಾಗೂ ಎಲ್ಲ ಈ ಶಾಲೆಯ ಶಿಕ್ಷಕಿಯರೇ ಹಾಗೂ ಶ್ರೀಯುತ ಪ್ರಭುರವರೇ, ಮುದ್ದು ಮಕ್ಕಳೇ ಹಾಗೂ ನಮ್ಮ ದೇಶದ ಆಸ್ತಿಯನ್ನು ತಯಾರು ಮಾಡಿ ಅವರನ್ನು ಸಮಾಜಕ್ಕೆ ಅದ್ಭುತವಾಗಿ ಕೊಡೋದಕ್ಕೆ ಇವತ್ತಿನ ದಿನ ಆಗಮಿಸಿದಂತಹ ಎಲ್ಲ ಆತ್ಮೀಯ ಪಾಲಕರೇ ಹಾಗೂ ಮುದ್ದು ಮಕ್ಕಳಿಗೆ ಇವತ್ತಿನ ದಿನ ನೀವೆಲ್ಲ ಮೊದಲನೇ ಬಾರಿಗೆ ಮಕ್ಕಳನ್ನು ಶಾಲೆಗೆ ಕರ್ಕೊಂಡ್ಬಂದಿದ್ದೀರಿ. ಮೊದಲನೇ ಅಕ್ಷರವನ್ನು ಅವರಿಗೆ ನೀವು ಬರೆಸ್ತೀರಿ. ತಂದರೆ ಇದು ಒಂದು ಅದ್ಭುತವಾದ ದಿನ. ಇವತ್ತಿನ ದಿನ ನೀವೇನು ಒಂದು ಸಂಕಲ್ಪವನ್ನು ಮಾಡಿ ಅಕ್ಷರವನ್ನು ಅವ್ರಿಗೆ ಬರೆಸ್ತಿರೋ ಅದೇ ಅವರಾಗ್ತಾರೆ ಅಂತ ಹೇಳಿದ್ರ ಅರ್ಥ. ಅದರಿಂದ ಈ ಒಂದು ನಿಟ್ಟಿನಲ್ಲಿ ಸಂಕಲ್ಪ ಏನಿರಬೇಕಪ್ಪ ಪಾಲಕರದ್ದು, ಅದು ಬಹಳ ಮುಖ್ಯವಾದ ಒಂದು ವಿಚಾರ. ಶಾಲೆಗೆ ಕರ್ಕೊಂಡ್ಬರ್ತೀವಿ, ಯಥಾ ಪ್ರಕಾರ ಶಿಕ್ಷಣ ಮುಖ್ಯವಾದದ್ದು. ಅವಳು ಹುಡುಗಿನೇ ಇರ್ಬೋದು ಅಥವಾ ಹುಡುಗನೇ ಇರ್ಬೋದು, ಯಾರಿದ್ರೂ ಕೂಡ ಆ ಶಾಲೆಗೆ ಸೇರಿಸ್ತೀವಿ. ಶಾಲೆಗೆ ಸೇರಿಸಿದ ಮೇಲೆ ನಿಮ್ಮ ಒಂದು ವಿಚಾರ, ನಿಮ್ಮ ಅಂತಂದರೆ ಪಾಲಕರ ವಿಚಾರ ಏನಿರ್ತದೆ ಅಂತಂದರೆ ಸ್ವಲ್ಪ ಗಮನ ಕೊಡಬೇಕು. ಈ ಕಡೆ ಪಾಲಕರ ವಿಚಾರ ಏನಿರ್ತದೆ ಅಂತಂದರೆ, ನನ್ನ ಮಗಳು ಅಥವಾ ಮಗನು ಚೆನ್ನಾಗಿ ಓದಬೇಕು, ಒಳ್ಳೆ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಒಳ್ಳೆ ಹುದ್ದೆಯಲ್ಲಿ ಇರಬೇಕು, ಹೌದು, ಚೆನ್ನಾಗಿ ದುಡ್ಡು ಗಳಿಸಬೇಕು, ಒಂದು 4-6 ಬಂಗಲೆಗಳನ್ನು ಇಟ್ಕೊಳ್ಬೇಕು, ಒಂದು 5-6 ಕಾರುಗಳನ್ನು ಮತ್ತು ಆಳು ಕಾಳುಗಳನ್ನು ಇಟ್ಕೊಂಡು ಜೀವನವನ್ನು ಅದ್ಭುತವಾಗಿ ಆರಾಮಾಗಿ ನಡೆಸಬೇಕು ಅಂತ ಇರ್ತದೆ. ಹೌದೇನು? ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಗಬೇಕು, KAS ಆಗಬೇಕು, IPS ಆಗಬೇಕು, ಇನ್ನೂ ಏನೇನು ಎಸ್
ಹೇಳಿ ಇಚ್ಛೆ ಪಡ್ತೀರಿ ನೀವು, ಹೌದಾ ಇಲ್ವೋ? ಆದರೆ ಇವತ್ತು ಇದೆಲ್ಲ ಆಗ್ತದೆ, ಚಿಂತೆ ಇಲ್ಲ ಸಮಾಜದಲ್ಲಿ. ಆದರೆ ಮೌಲ್ಯಯುತವಾದ ವೈದ್ಯರನ್ನ ಇವತ್ತು ನೀವು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಇದೆಯಾ? ಮೌಲ್ಯಯುತವಾದ ಇಂಜಿನಿಯರ್ಗಳನ್ನ ನೀವು ಇವತ್ತು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಇದೆಯಾ? ಲಂಚ ತಿನ್ನಬೇಡ ಮಗನೇ ಮಗಳೇ, ಲಂಚ ತಗೊಳ್ಳೋದು ಪಾಪ, ಲಂಚ ಕೊಡೋದು ಪಾಪ ಅನ್ನೋದನ್ನ ಕಲಿಸ್ತಾ ಇದ್ದೀರಾ? ಹೌದು. ಆಮೇಲೆ ಜೀವನದಲ್ಲಿ ಇವತ್ತು ಡಾಕ್ಟರ್ ಯಾಕೆ ಆಗೋದು ಅಂತಂದ್ರೆ, ಯಾಕಂತ ಹೇಳಿ ಈ ವಿಚಾರಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ನಿಮ್ಮ ಎದುರುಗಡೆ ಅಂತಂದ್ರೆ, ನೀವು ಅದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಶಿಕ್ಷಣವನ್ನ ಕೊಡ್ತಿರ್ತೀರಿ, ಮಕ್ಕಳಿಗೆ ಹೇಳ್ಕೊಟ್ಟು ಬಿಟ್ಟಿರ್ತೀರಿ. ಈಗಾಗಲೇ ಏನಾಗಬೇಕು ನೀನು ಗುರಿ ಕೊಟ್ಟಿರ್ತೀರೋ ಇಲ್ವೋ? ದೊಡ್ಡ ಡಾಕ್ಟರ್ ಆಗ್ಬೇಕು ನೋಡು, ದೊಡ್ಡ ಇಂಜಿನಿಯರ್ ಆಗ್ಬೇಕು ನೋಡು, ದೊಡ್ಡ ಹುದ್ದೆಯಲ್ಲಿ ಇರ್ಬೇಕು ನೋಡು. ಯಾರಾದ್ರೂ ಹೇಳಿದ್ರೇನೋ ಸೈನಿಕರಾಗಬೇಕು ಅಂತ ಯಾರಾದ್ರೂ ಹೇಳಿದ್ರೇನೋ ಗುರಿಯನ್ನ ಕೊಟ್ರೆ ಮಕ್ಕಳಿಗೆ ಕೊಡ್ಲಿಲ್ಲ. ಅನ್ಯಾಯವನ್ನ ತಡ್ಕೊಳ್ಬಾರ್ದು. ಅನ್ಯಾಯವನ್ನ ನೋಡಿ ನೀನ್ ತಡ್ಕೊಂಡಿ ಅಂತಂದ್ರೆ ಅನ್ಯಾಯ ಮಾಡೋರಿಗೆ ಎಷ್ಟು ಪಾಪ ತಟ್ತದೆಯೋ ಅದರ 2ರಷ್ಟು ಪಾಪ ನಿನಗೆ ತಟ್ತದೆ. ಆದ್ರಿಂದ ಶಕ್ತಿಯುತವಾದ ಜೀವನವನ್ನ ನಡೆಸುವ ಅನ್ನೋದನ್ನ ಕೊಟ್ರೇನು? ಕೊಟ್ಟಿಲ್ಲ. ಅರ್ಥ ಆಯ್ತು? ಜೀಜಾಬಾಯಿ ಶಿವಾಜಿ ಕೊಟ್ಟಿದ್ದಂತಹ ಧ್ಯೇಯ, ಪ್ರತಿಯೊಂದು ತುತ್ತಿಗೂ ಜೀಜಾಬಾಯಿ ಆ ತಾಯಿ ಶಿವಾಜಿಗೆ ಊಟ ಮಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಿದ್ಲಂತೆ, ಏನಪ್ಪಾ ಅಂತಂದ್ರೆ ನೀನು ಶೂರನಾಗಬೇಕು, ಧೀರನಾಗಬೇಕು, ಅದ್ಭುತವಾದ ಒಂದು ಜೀವನವನ್ನ ಶೂರತೆಯಿಂದ ನಡೆಸಬೇಕು ನೀನು, ಯಾವಾಗಲೂ ಹೇಡಿಯಾಗಬೇಡ ಜೀವನದಲ್ಲಿ. ಇದು ತಾಯಿ ಕೊಡುವಂತ, ನಮ್ಮ ದೇಶದಲ್ಲಿ ತಾಯಂದಿರು ಕೊಡುವಂತಹ ಗುರಿ. ತಾಯಿ ಭುವನೇಶ್ವರಿ ದೇವಿ, ಹೌದು, ತಾಯಿ ಭುವನೇಶ್ವರಿ ದೇವಿ ನರೇಂದ್ರ ಯಾರು ಗೊತ್ತಾ ನಿಮ್ಗೆ? ವಿವೇಕಾನಂದರ ಮೊದಲಿನ ಹೆಸರು ನರೇಂದ್ರ. ಹೌದು, ನಮ್ಮ ಭಾರತ ನರೇಂದ್ರ. ಆ ನರೇಂದ್ರನಿಗೆ ತಾಯಿ ಭುವನೇಶ್ವರಿ ದೇವಿ ಕೊಟ್ಟಂತಹ ವಿಚಾರ ಯಾವುದಪ್ಪ ಅಂತಂದ್ರೆ, ತಂದೆ ಕಡೆ ಹೋದ ತಕ್ಷಣನೇ ನರೇಂದ್ರನಿಗೆ ಕೇಳ್ತಾನೆ ತಂದೆ, ಏನಪ್ಪಾ ಅಂತಂದ್ರೆ ನೋಡು ನೀನ್ ಏನಾಗ್ತೀಯ ಮುಂದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಆ ನರೇಂದ್ರ ಹೇಳ್ತಾನೆ, ನಾನು ಸಾರೋಟ್ ವಾಲ ಆಗ್ತೇನೆ. ಸಾರೋಟ್ ಅಂತಂದ್ರೆ ಅವಾಗಿನ ಕಾಲಕ್ಕೆ ಕುದುರೆ ಗಾಡಿ ಓಡಿಸುವವನು ಅಥವಾ ಸಾರೋಟ್ ವಾಲ. ಈ ಕಡೆ ಎಲ್ಲ ಡಾಂಗ ಅಂತಾರೆ ನೋಡಿ, ಕುದುರೆ ಓಡಿಸ್ತಾರೆ. ಅಂಥದ್ದು ಮೊದಲಿನ ಕಾಲದಲ್ಲಿ ಯಾರಾದ್ರೂ ಮನೆಯಲ್ಲಿದ್ದಿದ್ರೆ ಅವ್ರು ಬಹಳ ಶ್ರೀಮಂತರು. ಅವನು ಏನಂದ, ನರೇಂದ್ರ ಬಂದು ಹೇಳಿದ ತಂದೆಗೆ, ಏನಾಗ್ಬೇಕಂತೀಯೋ? ವಿಶ್ವನಾಥ ದತ್ತ ಇಡೀ ಕಲ್ಕತ್ತಕ್ಕೆ ಪ್ರಸಿದ್ಧ ವಕೀಲ, ದೊಡ್ಡ ವಕೀಲನನ್ನಾಗಿ ಮಾಡಬೇಕು ನರೇಂದ್ರನಾಥ ದತ್ತನನ್ನ ಅಂತ ಹೇಳಿ ಕನಸ್ಕೊಂಡವನು ವಿಶ್ವನಾಥ ದತ್ತ. ನರೇಂದ್ರ ವಿಶ್ವನಾಥ ದತ್ತನ ಕಡೆ ಬಂದ ತಕ್ಷಣನೇ ಕೇಳ್ತಾನೆ, ವಿಶ್ವನಾಥ ದತ್ತ ಏನಾಗ್ತಿ ಮುಂದೆ? ನಾನು ಸಾರೋಟ್ ವಾಲ ಆಗ್ತೇನೆ ಅಂತಂದ್ರೆ ಹೇಳಿ, ಕುದುರೆ ಗಾಡಿ ಓಡಿಸೋನಾಗ್ತೇನೆ. ಯಾಕಂದ್ರೆ ಸಾರೋಟ್ ವಾಲ ಅಂದ್ರೆ ಪ್ರೀತಿ ನರೇಂದ್ರನಿಗೆ. ಅಷ್ಟು ದೊಡ್ಡ ವಕೀಲರು ಅವರು ಕಿವಿಗೆ ಹಾಕೊಳ್ಳಿಲ್ಲ, ಒಂದು ಬಾರಿಸ್ಬಿಟ್ರು ಒಂದು ಕೆನ್ನೆಗೆ. ಅವಾಗ ಮಗು ಅಳ್ತಾ ತಾಯಿ ಕಡೆ ಬಂತು, ತಾಯಿ ಭುವನೇಶ್ವರಿ ದೇವಿ ಕಡೆ. ತಾಯಿ ಮಗುವಿನ ಕಣ್ಣೀರನ್ನ ಒರೆಸಿ ಕೇಳ್ತಾಳೆ, ಯಾಕೆ ಅಳ್ತೀಯೋ, ಏನಾಯ್ತು? ಇಲ್ಲ ಅಪ್ಪ ಹಿಂಗೆ ಹೇಳಿದ್ರು, ನಾನು ಹಿಂಗೆ ಹೇಳಿದೆ. ಕಡೆಗೆ ಏನಂತ ಅಂತಂದ್ರೆ, ನನಗೆ ಒಂದು ಪೆಟ್ಟ ಬಿತ್ತು, ಭಾಳ ಮೋಕ್ಷ ಆಯಿತು ನನಗೆ ಅಂತ ಅಳೋದಕ್ಕೆ ಶುರು ಮಾಡ್ತು. ಆಗ ತಾಯಿ ಹೇಳ್ತಾಳೆ, ಆ ಮಗುವಿನ ಕೈಯನ್ನ ಹಿಡಿದು ಪ್ರತಿಯೊಬ್ಬರು ತಾಯಂದಿರೂ ಕೂಡ ತಂದೆಯೂ ಕೂಡ ಕೇಳಬೇಕಾದಂತಹ ವಿಚಾರ ಇತ್ತು. ಅವಳು ಅನ್ಬೋದಿತ್ತು, ಅಯ್ಯೋ ನೀನೇನು ಇಷ್ಟು ದೊಡ್ಡ ಮನೆತನದಲ್ಲಿ ಇದ್ದುಕೊಂಡು ನೀನು ಸಾರೋಟ್ ವಾಲ ಆಗ್ತೀಯೇನೋ, ನೀನು ನಮ್ಮ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಥವಾ ಏನೋ ಹೇಳ್ಬೋದಿತ್ತು ಅಂತ ಇಟ್ಕೊಳ್ರಿ. ಆದರೆ ತಾಯಿ ಮಾಡಿದ್ದೇನಪ್ಪ ಅಂತಂದ್ರೆ, ಆ ಮಗುವಿನ ಕೈಯನ್ನ ಹಿಡಿದು ಹೊರಗಡೆ ಕರ್ಕೊಂಡ್ಬರ್ತಾಳೆ. ಅಲ್ಲಿ ಅದ್ಭುತವಾದ ಒಂದು ಚಿತ್ರಪಟ ಇರ್ತದೆ. ಯಾರ ಚಿತ್ರಪಟ? ಕೃಷ್ಣ ಅರ್ಜುನನ ಒಂದು ಸಾರಥಿಯಾದಂತಹ ಚಿತ್ರಪಟ. ಕೃಷ್ಣ ಅರ್ಜುನನ ಒಂದು
ಚಿತ್ರಪಟವನ್ನ ತೋರಿಸಿ ಹೇಳ್ತಾಳೆ ತಾಯಿ ಏನಪ್ಪಾ ಅಂತಂದ್ರೆ, ನೋಡು ನೀನು ಸಾರೋದ್ವಾಲಾನೇ ಆಗು, ಆದ್ರೆ ಧರ್ಮ ರಥವನ್ನ ಮುನ್ನಡೆಸುವಂತಹ ಸಾರೋಟ್ವಾಲ ಆಗು, ಕೃಷ್ಣಂತರ ಧರ್ಮದ ಒಂದು ರಥವನ್ನ ಮುನ್ನಡೆಸುವಂತಹ ಸಾರೋಟ್ವಾಲ ಆಗು ಅನ್ನೋದನ್ನ ಹೇಳ್ತಾಳೆ ತಾಯಿ. ಹೌದು, ಇವತ್ತಿನ ತಾಯಂದ್ರು ಕೊಡೋದಕ್ಕೆ ಸಾಧ್ಯ ಇದೆಯಾ? ಇದು ನಮ್ಮ ಭಾರತದಲ್ಲೇ ಆಗೋಗಿ ಮುಂದೆ ಏನಾಗ್ತಾರೆ, ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋಗಿ ಅಲ್ಲಿ ಅದ್ಭುತವಾದ ಹಿಂದೂ ಧರ್ಮದ ಒಂದು ವಿಚಾರವನ್ನ ಹೇಳ್ತಾರೆ. ಯಾರು ಎದುರುಗಡೆ ಹೇಳ್ತಾರೆ ಅದು ಇಂಪಾರ್ಟೆಂಟು, ಮುಖ್ಯವಾದದ್ದು. 3,000-4,000 ಜನ ಬ್ರಿಟಿಷರ ಎದುರುಗಡೆ ಒಂದು ನಮ್ಮ ಹಿಂದೂ ಧರ್ಮದ ಒಂದು ಸಾರವನ್ನ ಹೇಳ್ತಾರೆ ಅಂತಂದ್ರೆ, ಅವಾಗಿನ ಕಾಲಕ್ಕೆ ನಾವು ಪಾಶ್ಚಾತ್ಯರ ಒಂದು ಇದರಲ್ಲಿದ್ವಿ, ಏನೋ ಅವ್ರ ಕೈಯಲ್ಲಿದ್ವಿ, ಆಡಳಿತದಲ್ಲಿದ್ವಿ. ಆ ಬ್ರಿಟಿಷರಿಗೆ ಭಾರತೀಯರು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ಹಾವಾಡಿಗರ ದೇಶ, ಹೌದು, ಅನಾಗರಿಕರ ದೇಶ ಅಂತ ಹೇಳಿ ನಮ್ಮನ್ನ ಬೂಟ್ ಕಾಲಿಂದ ಒದಿತಾ ಇದ್ರು. ಹೌದೋ ಇಲ್ವೋ? ಆದ್ರೆ ಇವತ್ತಿಗೂ ನಾವು ಆ ಒಂದು ಪಾಶ್ಚಾತ್ಯಕರಣಕ್ಕೆ ಬಲಿ ಆಗ್ತಾ ಇದ್ದೇವೆ, ಅದ್ರ ದಾಸರಾಗಿದ್ದೇವೆ ಭಾರತೀಯರು. ನಾವು ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಬಹಳ ಪ್ರೀತಿ ಇರಲಿ. ಆದರೆ ಈ ಒಂದು ವಿಚಾರವನ್ನ ನೋಡುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಉಪನ್ಯಾಸದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ 2,000-3,000 ಜನ ಸೇರಿದಂಥ ಸಂದರ್ಭ ಅದು. ಅವಾಗ ಸ್ವಾಮೀಜಿ ಹೇಳ್ತಾರೆ, 2-3 ನಿಮಿಷ ಅಲ್ಲಿದ್ದಂಥವರು ಚಪ್ಪಾಳೆಯನ್ನ ಹಾಕ್ತಾರಂತೆ. ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಲಿಕ್ಕದಲ್ಲಿದ್ದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತ ದೇಶದ ಒಂದು ಮಣ್ಣಿನ ಗುಣ ಅಂಥದ್ದು. ಅದನ್ನ ಮೊದಲಿಗೆ ನಾನು ಮಕ್ಕಳಿಗೆ ಹೇಳೋದಿಲ್ಲ, ಅದರಿಂದ ನಾನು ಪಾಲಕರಿಗೆ ಕರೆಸ್ರಿ ಅಂತ ಹೇಳಿ. ಮಕ್ಕಳಿಗೆ ಹೆಂಗ್ ಗೊತ್ತಾಗ್ತದೆ? ಮಕ್ಕಳು ಮಣ್ಣಿನ ಮುದ್ದೆ, ಹೌದು. ಆದ್ರೆ ಇವತ್ತು ಆ ಮಣ್ಣಿನ ಮುದ್ದೆಯನ್ನ ಭಗವಂತ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನೀವು ಅದನ್ನ ಯಾವ ತರ ರೂಪಿಸ್ಬೇಕು ಅದನ್ನ ಯೋಚನೆ ಮಾಡಬೇಕು. ಶಿಕ್ಷಣ ಕೊಡ್ತಾರೆ, ಶಾಲೆಯಲ್ಲಿ ಶಿಕ್ಷಣ ಕೊಡ್ತಾರೆ. ಶಿಕ್ಷಣ ಅಂತಂದ್ರೆ ಏನು? ಒಂದು ಮೂರ್ತಿ ಆಗಬೇಕು ಅಂತಂದ್ರೆ ಒಂದು ಕಲ್ಲಿರ್ತದೆ, ಆ ಕಲ್ಲಿನಿಂದ ಬೇಡಾದಂತಹ ಎಲ್ಲ ಏನ್ ಬೇಡ ಇರ್ತದೆಯೋ ಆ ಒಂದು ವಸ್ತುವನ್ನ ತೆಗೆದು ಬಿಟ್ರೆ ಅದು ಒಂದು ಮೂರ್ತಿ ಆಗ್ತದೆ. ಅದೇ ರೀತಿ ಶಾಲೆಯಲ್ಲಿ ಆಗ್ತದೆ. ಆದ್ರೆ ಮನೆಯಲ್ಲಿ ಏನ್ ಮಾಡಬೇಕು? ಶಾಲೆಗೆ ಕಳಿಸ್ಬಿಟ್ಟಿದ್ದೇವೆ, ಅವರೇ ಸಂಸ್ಕಾರ ಸಂಸ್ಕೃತಿ ಕೊಡ್ತಾರೆ, ಕೊಡೋದಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸೌಮ್ಯ ಪ್ರಭುರವರು ಇದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಯವರು ಕೂಡ RSS ಒಂದು ಆ ಪಥದಲ್ಲಿದ್ದಂಥವರು. ಆಮೇಲೆ ಅನೇಕ ಕಾರ್ಯಕ್ರಮಗಳಿಗೆ ನಾನು ಹೋಗಿರ್ತೇನೆ, ಅದ್ಭುತವಾದ ಕಾರ್ಯಕ್ರಮ. ಮತ್ತು ಇಂಥವ್ರು ಇರುವಾಗ ಸಂಸ್ಕಾರಕ್ಕೆ ಕೊರತೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತು? ಆದರೆ ನೀವು ಮನೆಯಲ್ಲಿ ಏನು ಮಾಡಬೇಕು? ಮೊದಲಿಗೆ ನನ್ನ ಒಂದು ವಿನಂತಿ ತಾಯಂದಿರಲ್ಲಿ ಏನಪ್ಪ ಅಂತಂದ್ರೆ, ಮೊದಲಿಗೆ ಮೊಬೈಲ್ ಬಿಟ್ಟು. ಈಗಲೂ ಎಷ್ಟೋ ಜನ ಹಿಡ್ಕೊಂಡಿದ್ದಾರೆ ನೋಡ್ರಿ ಮೊಬೈಲ್. ನಾನು ಶಾಲೆಗೆ ಹೋಗಿದ್ದೆ, ಅಕ್ಷರಾಭ್ಯಾಸಕ್ಕೆ ಅಂತ ಹೇಳಿ ಕರೆದಿದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ತಂದೆ ಮಾಡಿದ್ದೇನಪ್ಪ ಅಂತಂದ್ರೆ ಫೋಟೋ ಹೊಡ್ಕೊಂಡ್ರು. ಅಕ್ಷರಾಭ್ಯಾಸ ಮಾಡಿಸೋದು ಫೋಟೋ ಹೊಡ್ಕೊಂಡು ನಾ ಅಂದೆ, ಮೊಬೈಲು ಇಂಪಾರ್ಟೆಂಟ್ ಅಲ್ಲ, ಸ್ಟೇಟಸ್ಸು ಇಂಪಾರ್ಟೆಂಟ್ ಅಲ್ಲ, ಫೇಸ್ಬುಕ್ಕು ಇಂಪಾರ್ಟೆಂಟ್ ಅಲ್ಲ, ಇನ್ಸ್ಟಾಗ್ರಾಮು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನು? ಮುಖ್ಯವಾದದ್ದೇನು? ಮಕ್ಕಳ ಭವಿಷ್ಯ. ಪ್ರಾರ್ಥನೆ ಮಾಡ್ಕೊಳ್ರಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ರಿ. ಏನಾಗಬೇಕು ನನ್ನ ಮಗ ಅಥವಾ ಮಗಳು? ಪ್ರಾರ್ಥನೆಯಿಂದ ಮಕ್ಕಳು ಉದ್ಧಾರ ಆಗ್ತಾರೆ, ಮಕ್ಕಳು ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆಗೆ, ಏನಪ್ಪಾ ಅಂತಂದ್ರೆ, ಯಾವ ತಾಯಿ ಗರ್ಭದಲ್ಲಿ ತನ್ನ ಮಗು ಇದ್ದಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳೋ ಆ ಮಗು ವರವಾಗ್ತದೆ ಸಮಾಜಕ್ಕೆ. ಯಾವ ತಾಯಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದಿಲ್ವೋ, ಈಗಿನ ಕಾಲಕ್ಕೆ ಅದನ್ನ ನಾವು ಸ್ವಲ್ಪ ಜೋಡಿಸ್ಕೊಳ್ಬೇಕು ಅಂತಂದ್ರೆ, ಯಾವ ತಾಯಿ ಮೊಬೈಲ್ ನೋಡ್ತಾಳೋ, ನೋಡಬಾರ್ದನ್ನ ನೋಡ್ತೀರಿ ನೀವು, ಹೌದೋ ಇಲ್ವೋ? ಮೊಬೈಲ್ ಫಿಲ್ಮ್ ಸಾಂಗ್ಸ್ ನೋಡ್ತೀರಿ, ಹೌದೋ ಇಲ್ವೋ? ಏನೇನೆಲ್ಲ ನೋಡ್ತೀರಿ, ಸೀರಿಯಲ್ಗಳನ್ನ ನೋಡ್ತೀರಿ, ಫಿಲ್ಮ್ಗಳನ್ನ ನೋಡ್ತೀರಿ. ಅದೇ ಸಂಸ್ಕಾರ ಮಗುವಿಗಾಗ್ತದೆ. ಎಚ್ಚರಿಕೆ ಇದ್ದೀರಿ. ಆದ್ರಿಂದ ನಾನು ಹೇಳೋದು, ಈಗ ಮೊಬೈಲ್ ಬಿಡೋದಿಲ್ಲ ಅಂತ ನಮ್ಮ ಕಡೆ ಕರ್ಕೊಂಡು ಬರ್ತಾರೆ ಮಕ್ಕಳನ್ನ.
ಮಾತಿಗೆ ಏನಾದರೂ ಮಾಡಿಬಿಡಿಸ್ರಿ ಅಂತ ಹೇಳಿ. ಅಲ್ರಿ 3 ತಿಂಗಳಿಂದ ಗರ್ಭದಲ್ಲಿರುವಾಗ ಮಗುವಿಗೆ 3 ತಿಂಗಳಿಂದ ಸಂಸಾರ ಪ್ರಾರಂಭ ಆಗ್ತದೆ. 3 ತಿಂಗಳಿಂದ ಹಿಡಿದು 9 ತಿಂಗಳವರೆಗೂ ಮಗು ತಾಯಿ ಗರ್ಭದಲ್ಲಿರ್ತದೆ. ಆಮೇಲೆ ಮತ್ತು 3 ರಿಂದ 4 ವರ್ಷ ತಾಯಿ ಜೊತೆಗಿರ್ತದೆ, ತಂದೆ ಜೊತೆಗಿರ್ತದೆ. ಹಾಗಿದ್ರೆ ಆ ಸಂಸ್ಕಾರವನ್ನ ನಾವು 15 ನಿಮಿಷದಲ್ಲಿ ತೆಗೆಯೋದಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಇದು ನಮ್ಮ ಸಮಾಜವನ್ನ ತಿಂತಾ ಇದೆ. ನಾಳೆ ಇದೇ ಮಕ್ಕಳು ಇವತ್ತು ನೀವು ಬಹಳ ಖುಷಿಯಿಂದ ಹೇಳ್ಕೊಳ್ತೀರಿ, ನನ್ನ ಮಗು ಇಷ್ಟು ಚಿಕ್ಕದಾಗಿದ್ದಾರೆ, 3 ವರ್ಷದಿದೆ, ಎಲ್ಲ ಗೊತ್ತಾಗ್ತದೆ ಮೊಬೈಲ್ನಲ್ಲಿ ಅಂತ. 30 ವರ್ಷ ಮುಗಿಯೋಷ್ಟೊತ್ತಿಗೆ ಎಲ್ಲ ಮುಗಿದು ಹೋಗ್ಬಿಟ್ಟಿರ್ತದೆ ನಮ್ಮ ಜೀವನ. ಅರ್ಥ ಆಯ್ತು? ಅದರಿಂದ ದಯವಿಟ್ಟು ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣ ನಾನು ಸ್ವಲ್ಪ ನೇರವಾಗಿ ಹೇಳ್ತೇನೆ, ಪಾಲಕರು. ಇನ್ನೊಂದು ಮುಖ ಶಿಕ್ಷಕರು. ಮನೆಯಲ್ಲಿ ಏನು ವಾತಾವರಣವನ್ನ ನೀವು ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಿ, ನೀವು ಎಷ್ಟೊತ್ತು ಮೊಬೈಲ್ ಹಿಡ್ಕೊಳ್ತೀರಿ ಅದ್ರ 2 ಪಟ್ಟು ನಿಮ್ಮ ಮಕ್ಕಳು ಮೊಬೈಲನ್ನು ಹಿಡ್ಕೊಳ್ತಾರೆ. ನೋಡಬಾರದನ್ನ ನೋಡ್ತಾರೆ. ವಯಸ್ಸಿಗೆ ಬಂದ ತಕ್ಷಣನೇ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಯಾರ ಜೊತೆ ಮಾತನಾಡ್ತಾ ಇದ್ದಾರೆ, ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಾರೆ ನೀವು ನೋಡೋದಿಲ್ಲ. ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದೇವೆ. ಪ್ರತಿಯೊಬ್ಬ ಪಾಲಕರು ಹೇಳಂತೆ ಏನಪ್ಪ, ನಾವು ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ, ಅವ್ರಿಗೊಂದು ಸಪ್ರೇಟ್ ರೂಮ್ ಮಾಡ್ಕೊಡ್ತೀವಿ. ಹೌದು, ಸಪ್ರೇಟ್ ಸ್ಟಡಿ ವ್ಯವಸ್ಥೆ ಅವರಿಗೆ ಬೇಕಾದ್ರೆ ನೀವು ಊಟ ತಗೊಂಡೋಗು ಕೊಟ್ಟು ಬಿಡ್ತೀರಿ ಅವರಿಗೆ. ಯಾಕಂದ್ರೆ ಆರಾಮಿಂದ ಇರಬೇಕು. ಅವರು 1 ಹೆಜ್ಜೆ ಹೊರಗೆ ಹಾಕಂಗಿಲ್ಲ. ಅವರು ಓದಬೇಕು. 1 ಲಕ್ಷ ಗಟ್ಟಲೆ ಕೊಟ್ಟು ಸಾಲ ಸೂಲಿ ಮಾಡಿ ಆದ್ರೂ ಚಿಂತೆ ಇಲ್ಲ ರೀ. 60,000 ಲಕ್ಷ ಗಟ್ಟಲೆ ಕೊಟ್ಟು ಒಂದು ಮೊಬೈಲ್ ಕೊಡಿಸ್ತೀರಿ ಅವರು. ಹೌದು, ಆ ಮೊಬೈಲನ್ನ ಆ ಮಗು ಯಾವ ಥರ ಯೂಸ್ ಮಾಡ್ಕೊಳ್ತದೆ, ಯಾವ ಥರ ಉಪಯೋಗಿಸ್ಕೊಳ್ತದೆ ಅದನ್ನು ನೋಡ್ತೀರೇನು? ನೋಡೋದು. ಅದರಿಂದ ದಯವಿಟ್ಟು ಇವತ್ತು ಅನಾಹುತಗಳು ಆಗ್ತಾ ಇರೋದೇ ಮೊಬೈಲಿಂದ. ಅರ್ಥ ಆಯ್ತು? ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಒಂದು ಉಡುಪು. ಯಾವ ಥರ ಉಡುಪನ್ನ ಇವತ್ತು ನೀವು ಮಕ್ಕಳಿಗೆ ಹಾಕ್ತಾ ಇದ್ದೀರಿ ತಾಯಿಯಲ್ಲಿ, ದಯವಿಟ್ಟು ಸ್ವಲ್ಪ ಗಮನಿಸ್ಕೊಳ್ಳಬೇಕು. ಸಂಸ್ಕಾರ. ಇವತ್ತು ಶಿಕ್ಷಣ ಸಿಗ್ತದ್ರಿ ನಮಗೆ, ಶಿಕ್ಷಣ ಕೊರತೆ ಇದೆ. ಪ್ರತಿಯೊಬ್ಬರು ಸ್ಕೂಲಿಗೆ ಕಳಿಸ್ತೀರಿ, ಅವ್ರು ಹುಡುಗ ಇರಲಿ ಹುಡುಗಿ ಇರಲಿ, ಹೌದು ಯಾರಾದರೂ ಇರಲಿ, ಮಗ ಇರಲಿ ಮಗಳಿರಲಿ, ಕಳಿಸ್ತೀವಿ. ಶಿಕ್ಷಣ ಕೊರತೆ ಇಲ್ಲ. ಆದರೆ ಇವತ್ತು ಸಂಸ್ಕಾರವನ್ನು ಕೊಡ್ತಾ ಇರ್ತೀರೇನೋ. ಇನ್ನೊಬ್ರು ಬಂದಿದ್ರು ನನ್ನ ಕಡೆ, ಮದುವೆ ಆದಂತಹ ಹೊಸದಾಗಿ ಮದುವೆ ಆದಂಥವ್ರು ಹಣೆ ಮೇಲೆ ಕುಂಕುಮನೇ ಇಲ್ಲ. ಏನು ಸಂಸ್ಕಾರ ಇದು? ಕೈಯಲ್ಲಿ ಬಳೆನೇ ಇಲ್ಲ. ಇದು ಸಂಸ್ಕಾರನ? ಇದು ಸಂಸ್ಕಾರನ? ಸಂಸ್ಕಾರ ಅಲ್ಲ ಅದು. ದಯವಿಟ್ಟು ಕಲಿಸಬೇಡ್ರಿ ಅದು ನಮ್ಮ ಮಕ್ಕಳಿಗೆ. ಮೊದಲಿಗೆ ತಾಯಿನ ಹಚ್ಕೊಳ್ಳೋದು, ದೊಡ್ಡ ಕುಂಕುಮ ಹಚ್ಕೊಳ್ಬೇಕು. ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ನಾಳೆ ನಮ್ಮ ಸಮಾಜ ಸದೃಢ ಆಗಬೇಕು ಅಂತಂದರೆ ನೀವು ಯಾವಾಗ ಈ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತೀರಲ್ಲ, ಆವಾಗ ನಮ್ಮ ಸಮಾಜ ಸದೃಢ ಆಗ್ತದೆ. ಶಿಕ್ಷಣ ಹೇಗಿರಬೇಕು ಅಂತಂದ್ರೆ ಮೌಲ್ಯಯುತವಾದ, ಸಂಸ್ಕಾರ ಸಹಿತವಾದ, ಸಂಸ್ಕೃತಿ ಸಹಿತವಾದ ಶಿಕ್ಷಣ ಬೇಕು ನಮ್ಗೆ. ಇವತ್ತು ರಹಿತವಾದದ್ದು ಬೇಕಾಗಿಲ್ಲ. ಅದನ್ನ ನೀವು ಕೂಡ ಕೊಡಬೇಕು. ಅರ್ಥ ಆಯ್ತು? ಕೊಡ್ತೀರಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಯಾರಿಗಾದ್ರು ಅರ್ಥ ಆಗ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೇಳ್ತೀನಿ ನೋಡೋಣ. ಕೊಡ್ತೀರಾ? ಕೊಡ್ತೀರಾ? ನಮಗೆ ಸ್ವಲ್ಪ ಖುಷಿ ಆಗ್ತದೆ ಈ ಥರ ಕೇಳಿ. ಅರ್ಥ ಆಯ್ತು? ಅದರಿಂದ ತೀರಾ ಮಾಡರ್ನೈಸೇಷನಿಗೆ ಹೋಗ್ಬೇಡ. ಮಾಡರ್ನೈಸೇಷನ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ ಅಲ್ಲ? ಟು ಬಿ ಮಾಡರ್ನ್. ಭಾಳ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ರೆ ಮಾಡರ್ನ್ ಅಲ್ಲ. ವಿಚಾರಗಳು ಆಧುನಿಕವಾಗಿರ್ತದೆ. ಅರ್ಥ ಆಯ್ತು? ಅದರಿಂದ ಇವತ್ತು ನೀವು ಬಂದಿದ್ದೀರಿ. ಇವತ್ತು ಮೊದಲನೇ ಅಕ್ಷರವನ್ನು ನೀವು ಬರೆಸ್ತಾ ಇದ್ದೀರಿ. ಅದು ಭಾವಿಸ್ಕೊಳ್ಬೇಕು ನೀವು. ಏನೋ ಬಂದೆ, ಶಾಲೆಯಲ್ಲೂ ಕರೆದಿದ್ರು, ಬಂದೆ, ಬಸ್ಸಿಗೆ ಹೋದೆ ಅಂತಲ್ಲ. ಆ ಅಕ್ಷರದ ಮೇಲೆ ಯಾವ ಭಾವದಿಂದ ನೀವು ಮೊದಲನೇ ಅಕ್ಷರವನ್ನು ನೀವು ಅವರಿಗೆ ಬರೆಸ್ತೀರೋ ಆ ಭಾವನೆ ಅವರಲ್ಲಿ ಬೇರೂರ್ತದೆ. ಮತ್ತೆ ಅದೇ ಥರದ ವ್ಯಕ್ತಿಗಳು ಅವರಾಗ್ತಾರೆ. ಅದನ್ನ ನೆನಪಿಟ್ಕೊಂಡಿದ್ದೆ. ಅರ್ಥ ಆಯ್ತು ನಿಮಗೆ? ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ. ಆಮೇಲೆ ಇನ್ನೊಂದು ವಿಚಾರ, ಆಸ್ತಿ ಮಾಡಿಡಬೇಡ್ರಿ ಮಕ್ಕಳಿಗೆ.
ಆಸ್ತಿ ಮಾಡಬೇಡ. ಆಸ್ತಿ ಮಾಡಿದ್ರು ಮಕ್ಕಳು ಕೆಟ್ಟರು ಅಂತ ಹೇಳಿ ಅರ್ಥ. ಸಮಾಜ ಕೆಟ್ಟು ಅಂತ, ಸಮಾಜ ಅಂದ್ರೆ ಏನು? ಇವರೆಲ್ಲ ದೊಡ್ಡವರಾಗ್ತಾರಲ್ಲ, ನಿಮಗೆಲ್ಲ ವಯಸ್ಸಾಗ್ತದೆ, ಹೌದು ನಮಗೂ ವಯಸ್ಸಾಗ್ತದೆ, ಎಲ್ಲ ರಿಪ್ಲೇಸ್ಮೆಂಟ್ ಅಲ್ಲ. ನಾವು ಹೋಗೋದು ಅವ್ರು ಬರೋದು, ಅವ್ರು ಹೋಗೋದು ಇನ್ನೊಬ್ರು ಬರೋದು. ಈ ಸಮಾಜ ಅಂದ್ರೆ ಏನು? ಇಲ್ಲಿ ಕೂಡಿದಂಥ ಎಲ್ಲ ಮಕ್ಕಳು ಮುಂದೆ ಸಮಾಜಕ್ಕೆ ನೀವು ಸಮಾಜಕ್ಕೆ ಕೊಡ್ತೀರಿ ಅವ್ರನ್ನ, ಹೌದಾ ಇಲ್ವೋ? ಅದರಿಂದ ಸಮಾಜ ಅಂತಂದ್ರೇನು? ಈ ಮಕ್ಕಳು ಏನಿರ್ತಾರೋ ಇವರೆಲ್ಲರೂ ಕೂಡ ಸಂಸ್ಕಾರವಂತರಾಗಿ, ಸುಶಿಕ್ಷಿತರಾಗಿ, ಸಂಸ್ಕೃತಿವಂತರಾದಾಗ ಸಮಾಜ ಸದೃಢ ಆಗ್ತದೆ. ಒಂದು ಆಸ್ತಿ ಇವರು ಸಮಾಜಕ್ಕೆ. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರ ಬಹಳ ಖುಷಿಯಾಯಿತು ನನಗೆ ನಿಮ್ಮನ್ನೆಲ್ಲ ನೋಡಿ. ಮತ್ತೆ ಈ ನಿಟ್ಟಿನಲ್ಲಿ ನಾವಿವತ್ತು ಪ್ರಯತ್ನವನ್ನು ಮಾಡಬೇಕಾಗಿದೆ. ಹೌದು, ಬರೀ ಒಂದು ಶಾಲೆಗೆ ಹಾಕಿಬಿಟ್ಟೆ ಅಂತ ಹೇಳಿ ಅಲ್ಲ, ಚೆನ್ನಾಗಿ ವಿ ವಾಂಟ್ ಗುಡ್ ಮದರ್ಸ್. ಮೊನ್ನೆ ಕೂಡ ನಾನು ಹೇಳಿದೆ, ವಿ ವಾಂಟ್ ಗುಡ್ ಮದರ್ಸ್. ನಮ್ಗೆ ಒಳ್ಳೆ ತಾಯಂದಿರು ಬೇಕಾಗಿದ್ದಾರೆ. ಈಗ ಆ ಮಗುವನ್ನು ತಾಯಿ ಹೆಂಗೆ ತಯಾರು ಮಾಡೋದಕ್ಕೆ ಸಾಧ್ಯ? ಒಳ್ಳೆ ತಾಯಿ ಆಗಬೇಕು. ಮಾಡೆಲ್ಸ್ ಬೇಕಾಗಿಲ್ಲ ನಮಗಿವತ್ತು, ತಾಯಂದಿರು ಬೇಕಾಗಿದ್ದಾರೆ. ಎಂಥ ತಾಯಂದಿರು? ಒಳ್ಳೆ ಸಂಸ್ಕಾರವಂತ ತಾಯಂದಿರು, ಜೀಜಾಬಾಯಿ ಅಂತ ತಾಯಂದಿರು, ಭುವನೇಶ್ವರಿ ಅಂತ ತಾಯಂದಿರು, ಭುವನೇಶ್ವರಿ ದೇವಿ ಅಂತ ತಾಯಂದಿರು. ಹೌದು, ಎಂತೆಂಥ ರಾಣಿಯರಾಗಿ ಹೋಗಿದ್ದಾರೆ. ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ. ಆ ಒಂದು ಧೈರ್ಯವನ್ನು ಮಕ್ಕಳಲ್ಲಿ ತುಂಬೋದಕ್ಕೆ ಸಾಧ್ಯ ಇದೇನೋ? ಅವ್ರು ಬೇಕಾಗಿದ್ದಾರೆ ಇವತ್ತು ನಮಗೆ. ಸ್ವಾಮಿ ವಿವೇಕಾನಂದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಅದು ಸಿಂಹ ಸದೃಶವಾದ ಸಿಂಹಿಣಿಯರು ಬೇಕಾಗಿದ್ದಾರೆ, ಕುರಿಮರಿಗಳು ಬೇಕಾಗಿಲ್ಲ. ಅರ್ಥ ಆಯ್ತು? ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಅವರನ್ನ ಅದ್ಭುತವಾಗಿ ಶಕ್ತಿಯುತರನ್ನಾಗಿ ಮಾಡಿ ಒಳ್ಳೆ ಚಾರಿತ್ರ್ಯವನ್ನ ಕೊಡಿ. ಅದಕ್ಕಾಗಿ ಮೊದಲಿಗೆ ನೀವು ತ್ಯಾಗ ಮಾಡಬೇಕಾಗಿದ್ದು ಮೊಬೈಲು, ಟಿವಿಗಳನ್ನು. ಅರ್ಥ ಆಯ್ತು? ಇದರಿಂದ ನೀವು ತ್ಯಾಗ ಮಾಡಿದ್ರೆ ನಾನು ನಿಮ್ಮ ಮಕ್ಕಳ ವಿಷಯ ಒಳ್ಳೆಯದಾಗ್ತದೆ ಅಂತ ಹೇಳಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆಸಿ ಈ ಮುದ್ದು ಮಕ್ಕಳು ಇವರಿಗೆ ಒಂದು ಅಕ್ಷರಾಭ್ಯಾಸವನ್ನು ಮಾಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲ ನಿಜವಾಗಿ ಹೇಳಬೇಕು ಅಂತಂದರೆ, ನೀವೆಲ್ಲ ನಮ್ಮ ರಾಷ್ಟ್ರ ನಿರ್ಮಾಪಕರು ನೀವೆಲ್ಲ. ಹೌದು, ಯಾಕಂತ ಹೇಳಿದ್ರೆ ಒಂದು ಪಿಯುನಿಂದ ಒಂದು PM ಅವರು ಎಲ್ಲರೂ ತಯಾರಾಗೋದು ನಿಮ್ಮ ಕಡೆಗೆ, ಅದ್ಭುತವಾದ ಸೈನಿಕರು ತಯಾರಾಗೋದು ನಿಮ್ಮ ಕಡೆಗೆ, ಅದ್ಭುತವಾದ ಸಾಧನೆಯನ್ನು ಮಾಡೋದಕ್ಕೆ ಪ್ರೇರಣೆ ಪಡೆಯೋದು ನಿಮ್ಮ ಕಡೆಗೆ. ಹೌದು, ಅದನ್ನು ನೀವು ಬೆಳೆಸ್ಕೊಳ್ಬೇಕು. ಮೊದಲು ಮಗುವಿಗೆ ಒಂದು ಆದರ್ಶವನ್ನು ಕೊಡಬೇಕು. ಏನಪ್ಪ ಅಂತಂದರೆ, ನೀನು 10 ಆಗಬೇಡ, ಏನಾದರೂ ಒಂದು ಅದ್ಭುತವಾದದನ್ನು ಸಾಧಿಸು ಜೀವನದಲ್ಲಿ ಅನ್ನೋದನ್ನು ಅವರಿಗೆ ಗುರಿಯನ್ನು ಕೊಡಬೇಕು ಜೀವನದಲ್ಲಿ. ಅರ್ಥ ಆಯಿತು? ಆವಾಗ ಮಕ್ಕಳು ದೇ ವಿಲ್ ಬಿ ಸ್ಪೆಷಲ್. ಅರ್ಥ ಆಯಿತು? ಅದರಿಂದ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು, ಆ ಒಂದು ಭಾವನೆಯನ್ನು ಇಟ್ಕೊಂಡು ಮೊದಲನೇ ಈ ಒಂದು ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಎಲ್ಲರೂ ಕೂಡ ತಾವು ತಂದಂತಹ ತಟ್ಟೆ ಮತ್ತು ಅಕ್ಕಿಯನ್ನು ತಯಾರು ಮಾಡಿಕೊಂಡ್ರಿ. ತಟ್ಟೆಯನ್ನು ಮೇಲ್ಗಡೆ ಎತ್ಕೊಳ್ರಿ. ಓಮನ್ನು ಬರ್ಸಿ. ಮಕ್ಕಳ ಕೈ ಹಿಡಿದು ಮೊದಲನೇ ಬೆರಳಿನಿಂದ ಓಂ ಬರುತ್ತೆ.
ಹಿಂದೆ ನಿಂದ್ರಿಸು.
ಪಾಲಕರಲ್ಲಿ ಕೊನೆಯದಾಗಿ ವಿನಂತಿ, ಕೆಳಗಡೆ ಕೂಡಬೇಕು ದಯಮಾಡಿ. ಇನ್ನೇನು ಕೆಲವೇ ಒಂದು 5 ನಿಮಿಷದೊಳಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ದಯವಿಟ್ಟು ಶಾಂತತೆಯಿಂದ ಅಲ್ಲಿಂದನೇ ಎಲ್ಲರೂ ಮಾತುಶ್ರೀಯವರಿಗೆ ನೀವು ನಮಸ್ಕಾರ ಮಾಡಿದ್ರೆ ಬಹಳ ಶಾಂತ ಅನ್ನಿಸ್ತದೆ. ಮಕ್ಕಳಿಗೂ ಅಲ್ಲಿಂದನೇ ಮಾಡೋದು. ನಿಮ್ಮ ಕಡೆ ಕರ್ಕೊಡ್ರಿ, ಶಾಂತವಾಗಿ ಅಲ್ಲಿಂದನೇ ಕೈ ಮುಗಿಯಕತ್ತೀರಿ ದಯಮಾಡಿ. ಇನ್ನೇನು ಕೆಲವೇ ನಿಮಿಷ, 5 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಶಾಂತತೆಯನ್ನು ಕಾಪಾಡಿ. ನಿಮ್ಮ ಶಾಂತತೆಯೇ ಅವರಿಗೆ ಕೊಡುವ ಒಂದು ಪೂಜನೀಯ ಒಂದು ಭಾವನೆ, ಅದೇ ನಿಮ್ಗೆ ಆಶೀರ್ವಾದವಾಗಿ ಪರಿಣಮಿಸ್ತದೆ. ಎಲ್ಲರೂ ಶಾಂತತೆಯನ್ನು ಕಾಪಾಡಿ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡದೇ ಇರದೆ. ಹೃದಯಕ್ಕೆ ಬಿದ್ದ ಅಕ್ಷರವಾಗಲಿ, ಭೂಮಿಗೆ ಬಿದ್ದ ಬೀಜವಾಗಲಿ ಎರಡೂ ತಕ್ಷಣ ಫಲ ಕೊಡುವುದಿಲ್ಲ. ಆದರೆ ಸಮಯ ಬಂದಾಗ ಒಂದು ಜ್ಞಾನವಾಗಿ ಅರಳುತ್ತದೆ, ಮತ್ತೊಂದು ಅನ್ನವಾಗಿ ಫಲಿಸುತ್ತದೆ. ಪ್ರತಿ ಪೋಷಕರ ಕನಸು ಒಂದೇ, ನಮ್ಮ ಮಗು ನಮಗಿಂತ ಎತ್ತರಕ್ಕೆ ಬೆಳೆಯಲು, ಆ ಕನಸಿಗೆ ಬೆಳೆಯಬೇಕೆಂಬುದು. ಆ ಕನಸಿಗೆ ಮೊದಲ ಮೆಟ್ಟಿಲೆ ಇಂದಿನ ನಮ್ಮ ಶಾಲೆಯಲ್ಲಿ ನಡೆದಂತಹ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಈ ಶುಭಕರವಾದ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಬಹಳ ಅರ್ಥಗರ್ಭಿತವಾಗಿ ಆಗಮಿಸಿ ಅರ್ಥಗರ್ಭಿತವಾಗಿ ಆಚರಿಸಲು ಸಹಕರಿಸಿದಂಥ ನಮ್ಮ ಶಾಲೆಗೆ ಆಗಮಿಸಿದ ಮುಖ್ಯ ಅತಿಥಿಗಳಾದಂತಹ ಶ್ರೀ ತೇಜೋಮಯಿ ಪರಮಪೂಜ್ಯ ಮಾತಾಜಿ ತೇಜೋಮಯಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕಿಯರ ಪರವಾಗಿ, ಮುಖ್ಯೋಪಾಧ್ಯಾಯಿನಿಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಂಘಟಿಸಲು ಸಹಕರಿಸಿದಂತಹ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ, ಕಾರ್ಯದರ್ಶಿಗಳಾದ ಶ್ರೀ ಶಶಿಧರ್ ಸಾಲಿಯವರ ಅನುಪಸ್ಥಿತಿಯಲ್ಲಿಯೂ ಸಹ ಹಾಗೂ ಎಲ್ಲ ಆಡಳಿತ ಮಂಡಳ ಸದಸ್ಯರವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ, ಮುಖ್ಯೋಪಾಧ್ಯಾಯಿನಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತಹ ಶ್ರೀ KM ಪೈಕೋಟಿ ಗುರುಗಳಿಗೂ ಸಹ ತಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮಕ್ಕಳು ದೇವರ ರೂಪ, ಅಕ್ಷರ ಅವರ ಜೀವನದ ರೂಪ ಎಂಬ ನಂಬಿಕೆಯಿಂದ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಇಂದು ನಮ್ಮ ಜೊತೆಗೆ ಮಾರ್ಗದರ್ಶಕರಾಗಿ ನಿಂತಿರುವ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆ ಶ್ರೀಮತಿ ಸೌಮ್ಯಾ ಪ್ರಭುರವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಸುಂದರ ಕಾರ್ಯಕ್ರಮದ ಆಗಮಿಸಿದಂತಹ ತಮ್ಮೆಲ್ಲ ಪಾಲಕರಿಗೆ ಆತ್ಮೀಯವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ಮಕ್ಕಳಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರವಾಗಿ ಆಗಮಿಸಿದ್ದೀರಿ. ಅದೇ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮ ಸುಸಂಸ್ಕೃತವಾಗಿ ನೆರವೇರಿಸಲು ಎಲ್ಲ ಸಿಬ್ಬಂದಿಗಳ ಬಗ್ಗೆ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್ವೇ ಜನ ಹೋಗಬಹುದು. ಇಂದು ಅಕ್ಷರ ಲೋಕಕ್ಕೆ ಮೊದಲೇ ಹೆಜ್ಜೆ ಇಟ್ಟ ಎಲ್ಲ ಮಕ್ಕಳಿಗೆ ಉಜ್ವಲ ವಂಶದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಅವರ ಜೊತೆಗಿರಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೃತಜ್ಞೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ನಡೆಯಲಿ. ಆ ಅಕ್ಷರಾಭ್ಯಾಸದ ಅರ್ಥಪೂರ್ಣ ಈ ಒಂದು ಕ್ಷಣ ನಿಮ್ಮ ಜೀವನದಲ್ಲಿ ಅದೆಲ್ಲವೂ ಸಾಕಾರಗೊಳ್ಳಲಿ. ನೀವೇನಿವತ್ತು ಸಂಕಲ್ಪ ಮಾಡಿದ್ದೀರಿ ಆ ಒಂದು ಸಂಕಲ್ಪ ನಿಮ್ಮ ಮುಂದೊಂದು ಭವಿಷ್ಯಕ್ಕೆ, ಮಕ್ಕಳ ಭವಿಷ್ಯಕ್ಕೆ ಸಾಕಾರಗೊಳ್ಳಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಲಿದ್ದೇವೆ. ಯಾರೂ ಇಲ್ಲಿ ಶಾಂತತೆಯನ್ನು ಏನು ಕೂತಿದ್ದೀರಾ ಇದೇ ರೀತಿ ಕೊನೆಯವರೆಗೂ ಇದ್ದು ಮಾತುಶ್ರೀ ಹೋಗುವವರೆಗೂ ಸಹ ಎಲ್ಲ ಪಾಲಕರು ಇದೇ ರೀತಿ ಕುಳಿತುಕೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ನೋಡ್ರಿ, LKG UKG ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸ 2ನೇ ವರ್ಷ ಇಂದು ನಡೀತಾ ಇರೋದು. 7th ಮಕ್ಕಳಿಗೆ ಮಾತೃವಂದನ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣ. ಎಲ್ಲ ತಾಯಂದಿರು ಅವತ್ತು ಕಣ್ಣೀರು ಹಾಕಿ ಹೋಗ್ತಾರೆ. ಆದರೆ ಇವತ್ತು ಈ ಅಕ್ಷರಾಭ್ಯಾಸ LKG UKG ಮಕ್ಕಳಿಗೆ ಒಂದು ಕನಸನ್ನು ಎಲ್ಲ ಮಕ್ಕಳು ಹರ್ಷದಿಂದ ಇವತ್ತು ನೀವು ಅಕ್ಷರಾಭ್ಯಾಸ ಮಾಡ್ತೀವಿ. ಈ 2 ಕಾರ್ಯಕ್ರಮ ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ಬಹಳ ಒಂದು ರೋಮಾಂಚನಗೊಳ್ಳೋಗ್ತಾ. ಹಾಗಾಗಿ ಈ ಒಂದು 2 ಕಾರ್ಯಕ್ರಮ ಈ ರೀತಿಯ ಒಂದು ಆಲೋಚನೆಯನ್ನು ತಂದುಕೊಟ್ಟಂತ ನಮ್ಮ ಶಾಲೆಗೆ ಪ್ರಧಾನ ಗುರುಮಾತೆಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಶಾಂತತೆಯಿಂದ ನಡೀಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ. ಧನ್ಯವಾದಗಳು.